ಅನೇಕ ಜನರು ಆಂಟಿ ಡಿಪ್ರೆಸೆಂಟ್ ಔಷಧಿಗಳು ವ್ಯಕ್ತಿತ್ವವನ್ನು ಬದಲಾಯಿಸುತ್ತವೆ ಅಥವಾ ತಕ್ಷಣವೇ ಸಂತೋಷ ಕೊಡುತ್ತವೆ ಎಂದು ಭಾವಿಸುತ್ತಾರೆ, ಆದರೆ ಅವು ಹೀಗೆ ಕಾರ್ಯನಿರ್ವಹಿಸುವುದಿಲ್ಲ. ಆಂಟಿ ಡಿಪ್ರೆಸೆಂಟ್ ಔಷಧಿಗಳು ಮೆದುಳಿನಲ್ಲಿರುವ ಸಹಜ ರಾಸಾಯನಿಕಗಳು, ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್ಗಳು, ಸೆರೋಟೋನಿನ್, ನೋರೆಪಿನೆಫ್ರಿನ್ ಮತ್ತು ಡೋಪಮೈನ್ ಇವುಗಳ ಸಮತೋಲನವನ್ನು ಸಾಧಿಸಲು ಸಹಾಯ ಮಾಡುತ್ತವೆ. ಈ ರಾಸಾಯನಿಕಗಳು ಮನಸ್ಥಿತಿ, ನಿದ್ರೆ, ಶಕ್ತಿ, ಗಮನ ಮತ್ತು ಭಾವನೆಗಳನ್ನು ನಿಯಂತ್ರಿಸುತ್ತವೆ. ಡಿಪ್ರೆಷನ್ ಅಥವಾ ಆತಂಕದ ಸಂದರ್ಭದಲ್ಲಿ ಈ ರಾಸಾಯನಿಕಗಳ ಪ್ರಮಾಣ ಕಡಿಮೆಯಾಗಿರಬಹುದು ಅಥವಾ ಸರಿಯಾಗಿ ಕೆಲಸ ಮಾಡದೇ ಇರಬಹುದು. ಆಂಟಿ ಡಿಪ್ರೆಸೆಂಟ್ಗಳು ಕೃತಕ ಸಂತೋಷವನ್ನು ಸೃಷ್ಟಿಸುವುದಿಲ್ಲ, ಬದಲಾಗಿ ಮೆದುಳು ಉತ್ತಮವಾಗಿ ಸಂವಹನ ನಡೆಸಲು ಸಹಾಯ ಮಾಡುತ್ತವೆ. ಇದರಿಂದ ಭಾವನೆಗಳು ಹೆಚ್ಚು ಸ್ಥಿರವಾಗುತ್ತವೆ. ಈ ಔಷಧಿಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಮಯ ತೆಗೆದುಕೊಳ್ಳುತ್ತವೆ, ಸಾಮಾನ್ಯವಾಗಿ 2 ರಿಂದ 4 ವಾರಗಳು. ಇದಕ್ಕೆ ಕಾರಣ ಮೆದುಳು ಹೊಂದಿಕೊಳ್ಳಲು ಮತ್ತು ಆರೋಗ್ಯಕರ ಸಂಪರ್ಕಗಳನ್ನು ನಿರ್ಮಿಸಲು ಸಮಯ ಬೇಕಾಗುತ್ತದೆ. ಆರಂಭದಲ್ಲಿ ನಿದ್ರೆ ಅಥವಾ ಶಕ್ತಿ ಸುಧಾರಿಸಬಹುದು, ನಂತರ ಮನಸ್ಥಿತಿಯಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ. ಆಂಟಿ ಡಿಪ್ರೆಸೆಂಟ್ಗಳು ಅಡಿಕ್ಷನ್ ಉಂಟುಮಾಡುವುದಿಲ್ಲ, ಅವು ನೀವು ಯಾರು ಎಂಬುದನ್ನು ಬದಲಾಯಿಸುವುದಿಲ್ಲ. ದುಃಖ, ಆತಂಕ, ಭಯ, ನಿದ್ರೆಯ ಸಮಸ್ಯೆಗಳು ಮತ್ತು ಉತ್ಸಾಹದ ಕೊರತೆ ಇಂತಹ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಥೆರಪಿ, ಉತ್ತಮ ನಿದ್ರೆ, ವ್ಯಾಯಾಮ ಮತ್ತು ಬೆಂಬಲದ ಜೊತೆಗೆ ಔಷಧಿ ಬಳಸಿದಾಗ ಉತ್ತಮ ಫಲಿತಾಂಶ ಸಿಗುತ್ತದೆ. ಸರಿಯಾದ ಮಾರ್ಗದರ್ಶನದೊಂದಿಗೆ ಆಂಟಿ ಡಿಪ್ರೆಸೆಂಟ್ಗಳು ವ್ಯಕ್ತಿಗಳಿಗೆ ಸಮತೋಲನವನ್ನು ಮರಳಿ ಪಡೆಯಲು, ಉತ್ತಮವಾಗಿ ಕಾರ್ಯನಿರ್ವಹಿಸಲು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ.